ಸಿಎಂ ಕುರ್ಚಿ ಬಗ್ಗೆ ಟೀಕೆ ಮಾಡಿದ್ದಕ್ಕೆ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಟಾಂಟ್ ಕೊಟ್ಟಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಬರಹದ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಅವರೇ ಒಮ್ಮೆ ತಮ್ಮ ಬಿಜೆಪಿಯ ವಿಶ್ವಾಸದ್ರೋಹದ ಚರಿತ್ರೆ ನೆನಪಿಸಿಕೊಳ್ಳಬೇಕು. ತಾವು ಅದು ನೆನಪಿದ್ದು ಬಿಟ್ರೆ ನಿಮಗೆ ಕಾಂಗ್ರೆಸ್ ಮೇಲೆ ವಿಶ್ವಾಸದ್ರೋಹದ ಆರೋಪ ಮಾಡ್ತಾ ಇರಲಿಲ್ಲ. ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ವಿಶ್ವಾಸದ್ರೋಹ ಮಾಡಿದ್ದೀರಿ. ಬಿಎಸ್ಪಿ, ಟಿಎಂಸಿ, ಡಿಎಂಕೆ, ಅಣ್ಣಾ ಡಿಎಂಕೆ, ಪಿಡಿಪಿ, ಶಿವಸೇನೆ, ಅಕಾಲಿದಳ, ಎನ್ಸಿ, ಬಿಜೆಪಿಯ ವಿಶ್ವಾಸದ್ರೋಹಕ್ಕೊಳಗಾದಂತಹ ಪ್ರಾದೇಶಿಕ ಪಕ್ಷಗಳ ಪಟ್ಟಿ ಬೆಳೀತಾನೆ ಇರುತ್ತೆ. ಇನ್ನೊಂದು ಕಡೆ ಕಾಂಗ್ರೆಸ್ ಇತರ ಪಕ್ಷಗಳ ನಾಯಕರಿಗೆ ಬ್ಲಾಕ್ ಮೇಲ್ ಮಾಡಿದ್ದೀರಿ. ನೀವು ಬೆಂಗಳೂರಲ್ಲಿ ಮಾತಾಡಿದ್ದು ದೇಶದ ಪ್ರಧಾನಿಯಾಗಿನ, ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿಯ, ಪ್ರತಿಪಕ್ಷದ ನಾಯಕರಾಗಿ ಮಾತಾಡಿದ್ರ ನೀವು ಅಂತ ಸ್ಪಷ್ಟಪಡಿಸಿ. ನೆಹರು, ಇಂದಿರಾ ಗಾಂಧಿ, ವಾಜಪೇಯಿ ಎಂದೂ ಕೂಡ ಬೀದಿ ಭಾಷಣ ಮಾಡಿ ಪ್ರತಿಪಕ್ಷಗಳನ್ನು ಹಳಿಯಲಿಲ್ಲ. 2024-25 ಈ ಟೈಮ್ನಲ್ಲೇ ಭಾರತವನ್ನು $5 ಟ್ರಿಲಿಯನ್ ಆರ್ಥಿಕತೆ ದೇಶ ಮಾಡಿಬಿಡ್ತೀವಿ ಅಂತ ನೀವು ಕೊಚ್ಕೊಂಡಿದ್ದೀರಿ. ಈಗ ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಕಡಿಮೆ ಮಾಡಿ, ಅಡುಗೆ ಎಣ್ಣೆ ಕಡಿಮೆ ಮಾಡಿ, ಫಾರಿನ್ ಟೂರ್ ಹೋಗಬೇಡಿ, ರಸಗೊಬ್ಬರ ಬಳಕೆ ನಿಲ್ಲಿಸ್ಬಿಡಿ, ತಗ್ಗಿಸ್ಬಿಡಿ ಬೇಡ್ಕೊಳ್ತಾ ಇದ್ದೀರಿ. ಯಾವ ಥರ ಅಭಿವೃದ್ಧಿ ಲಕ್ಷಣ ಇದು? ಮೋದಿಯವರೇ ನೀವು ಹೇಳಬೇಕು, ಇದನ್ನು ಸ್ಪಷ್ಟಪಡಿಸಬೇಕು. ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣಕ್ಕೆ ನಿಮ್ಮ ಎಡಬಿಡಂಗಿ ವಿದೇಶಾಂಗ ನೀತಿನೇ ಕಾರಣ. ಮೋದಿಯವರೇ, ಈ ವೈಫಲ್ಯಕ್ಕೆ ಯಾರನ್ನು ದೂರ್ತೀರಿ ಅಂತ ಕೇಳಿದ್ದಾರೆ.